ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಇವಾಗ ನಾವು ರಾಯಚೂರಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ನಿನ್ನೆ ನಾವು ಬೆಂಗಳೂರಿಂದ ರಾಯಚೂರಿಗೆ ಬೈ ಟ್ರೈನ್ ಬಂದ್ವಿ. ರಾಯಚೂರಲ್ಲಿ ಒಂದು ಫಂಕ್ಷನ್ ಇತ್ತು, ಅದಕ್ಕೋಸ್ಕರ ನಾವು ರಾಯಚೂರಿಗೆ ಬಂದಿದ್ವಿ. ಇವಾಗ ರಾಯಚೂರಿಂದ ಮಂತ್ರಾಲಯ 42 ಕಿಲೋಮೀಟರ್ಸ್ ಏನೋ ಇದೆ, ಅದಕ್ಕೋಸ್ಕರ ಮಂತ್ರಾಲಯ ಹೋಗ್ತಾ ಇದ್ದೀವಿ. ಸೊ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ದರ್ಶನ ತೊಗೊಂಡು ನಿಯರ್ ಬೈ ಪ್ಲೇಸಸ್ ಏನಿದೆ ನೋಡ್ಕೊಂಬರೋಣ. ಹಾಗೆ ಏನಾದರೂ ಪ್ಲೇಸಸ್ ವಿಸಿಟ್ ಮಾಡಿದ್ರೆ ನಿಮಗೂ ಕೂಡ ತೋರಿಸ್ತೀನಿ ಏನೇನು ಪ್ಲೇಸಸ್ಗೆ ಹೋಗ್ಬೋದು ಅಂತ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವೇನಾದರೂ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಟ್ರಾವೆಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ, ಸೊ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಡೈರೆಕ್ಟ್ ಟ್ರೈನ್ ಕೂಡ ಇದೆ. ಸೊ ಅಲ್ಲಿ ಹೋಗಿ ಇಳ್ಕೊಬೋದು. ಹಾಗೆ ದೇವಸ್ಥಾನ ಪಕ್ಕಕ್ಕೆ ನಿಮಗೆ ಲಾಡ್ಜ್ ಎಲ್ಲ ಸಿಗುತ್ತೆ, ಅಲ್ಲಿ ಸ್ಟೇ ಮಾಡ್ಬೋದು. ಇವಾಗ ಮಂತ್ರಾಲಯ ರೀಚ್ ಆಗಿದ್ದೀವಿ. ಫಸ್ಟ್ ಬಂದಿರೋದು ನದಿ ಹತ್ರ ಬಂದಿದ್ದೀವಿ. ಇಲ್ಲಿ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನ ಹತ್ರ ಹೋಗ್ತೀವಿ. ಇಲ್ಲಿರೋದು ತುಂಗಭದ್ರಾ ನದಿ. ಹಾಗೆ ಮಂತ್ರಾಲಯ ಇರೋದು ಕರ್ನೂಲು ಡಿಸ್ಟಿಕ್, ಆಂಧ್ರ ಪ್ರದೇಶಲ್ಲಿ. ಬನ್ನಿ, ನಿಮಗೆ ಈ ವಿಡಿಯೋದಲ್ಲಿ ಮಂತ್ರಾಲಯ ತೋರಿಸ್ತೀನಿ. ಮಂತ್ರಾಲಯ ಅಷ್ಟೇ ಅಲ್ಲ, ಸೊ ನೀವು ಮಂತ್ರಾಲಯ ವಿಸಿಟ್ ಮಾಡಿದಾಗ ಸುತ್ತಮುತ್ತ ಯಾವ ಪ್ಲೇಸಸ್ಗೆ ಹೋಗ್ಬೋದು ಅಂತಲೂ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮಂತ್ರಾಲಯದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠ ಇದು ತುಂಗಭದ್ರಾ ನದಿಯ ದಂಡಿಯಲ್ಲಿದೆ. ಹಾಗೆ ಮಳೆ ಬಂದಾಗ ನೋಡ್ಬೋದು, ನದಿ ಫುಲ್ಲಾಗಿರುತ್ತೆ. ತುಂಬ ಜನ ಭಕ್ತರು ಇಲ್ಲಿ ಬಂದು ಸ್ನಾನ ಮಾಡಿ, ಇಲ್ಲಾಂದರೆ ಕೈಕಾಲು ಮುಖ ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ಹಾಗೆ ಮಂತ್ರಾಲಯವನ್ನು ಮುಂಚೆ ಮಂಚಾಲಯ ಅಂತ ಕರಿತಾ ಇದ್ರು, ಇವಾಗ ಮಂತ್ರಾಲಯವಾಗಿದೆ ಅದು. ಬನ್ನಿ ಇವಾಗ ಹೋಗಿ ರಾಯರ ದರ್ಶನ ತೊಗೊಂಬರೋಣ. ಹಾಗೆ ಮಂತ್ರಾಲಯದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸಮಾಧಿ ಇದೆ. ರಾಘವೇಂದ್ರ ಸ್ವಾಮಿಗಳನ್ನು ರಾಯರು, ಗುರು ಸಾರ್ವಭೌಮರು ಹಾಗೂ ಮಂತ್ರಾಲಯದ ಪ್ರಭುಗಳು ಎಂದು ಕೂಡ ಕರೀತಾ ಇದ್ರು. ಹೇಗಿದ್ದರೇನು ರಾಘವೇಂದ್ರ, ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇವತ್ತೇನು ರಶ್ ಇದ್ದಿಲ್ಲ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಅಷ್ಟು ರಶ್ ಇದ್ದಿಲ್ಲ. ದರ್ಶನ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ. ರಾಯರ ದರ್ಶನ ತೊಗೊಂಡು ಬಂದ್ವಿ. ಹಾಗೆ ಅಲ್ಲಿ ಸಿಗುವ ಪ್ರಸಾದ ಕೂಡ ತೊಗೊಂಡು ಇವಾಗ ದೇವಸ್ಥಾನ ಹೊರಗಡೆಯಿಂದ ನೋಡ್ಬೋದು ಹೇಗಿದೆ ಅಂತ. ದೇವಸ್ಥಾನ ಹೊರಗಡೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಏನು ಫ್ಲೋರಲ್ಲಿ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಹಾಕಿ, ಹಾಗೆ ಸುತ್ತಲೂ ಫುಲ್ಲು ಸ್ಟ್ಯಾಚೂಸಿಂದ ಇದೆ. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಇಲ್ಲಿ. ಇವಾಗ ನಾವು ಬಂದಿರೋದು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಮಂತ್ರಾಲಯ ಮಠದಿಂದ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿದೆ ಇದು. ಹಾಗೆ ನೋಡ್ಬೋದು ಆಂಜನೇಯ ಸ್ಟ್ಯಾಚು ಎಷ್ಟು ದೊಡ್ಡದಿದೆ ಅಂತ ಹೇಳಿ. ರಾಯರ ದರ್ಶನ ಮಾಡಿಕೊಂಡು ಹಾಗೆ ದಾರಿಯಲ್ಲಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ಕೊಂಡ್ಬಂದ್ವಿ. ಅದು ಮಂತ್ರಾಲಯದಿಂದ ಜಸ್ಟು ದೇವಸ್ಥಾನದಿಂದ 1 ಕಿಲೋಮೀಟರ್ ಅಷ್ಟೇ ದೂರ ಇದೆ ಆಂಜನೇಯ ಸ್ವಾಮಿ ಟೆಂಪಲ್. ಹಾಗೆ ಇವಾಗ ನಾವು ಹೋಗ್ತಾ ಇರೋದು ಪಂಚಮುಖಿ ಆಂಜನೇಯ ಟೆಂಪಲ್ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮೇ ಬಿ ಆದರೆ ಬಿಚ್ಚಲ್ಲಿ ಕೂಡ ಹೋಗ್ತೀವಿ. ಸೊ ನೀವು ಒಂದು ವೇಳೆ ಬೆಂಗಳೂರಿಂದ ಟ್ರೈನಲ್ಲಿ ಆ ಥರ ಬಂದಿದ್ದರೆ
ಸೊ ಇಲ್ಲಿ ಮಂತ್ರಾಲಯ ನಿಯರ್ ಬೈ ಪ್ಲೇಸಸ್ ನೋಡಬೇಕು ಅಂದ್ಕೊಂಡ್ರೆ ಇಲ್ಲಿ ಆಟೋ ಫೆಸಿಲಿಟೀಸ್ ಕೂಡ ಇದೆ. ನಿಮಗೆ ಆಟೋ ಒಂದು ಮಾಡಿಕೊಂಡ್ರೆ ಸೊ ಇಲ್ಲಿ ಮಂತ್ರಾಲಯ ನಿಯರ್ ಬೈ ಪ್ಲೇಸಸ್ ಎಲ್ಲ ತೋರಿಸ್ಕೊಂಡು ಬರ್ತಾರೆ ನಿಮಗೆ. ಪಂಚಮುಖಿ ಯಂತ್ರ ಬೀಜ ಅಕ್ಷರಮಂತ್ರ. ನೆಕ್ಸ್ಟ್ ನಾವು ಇವಾಗ ಬಂದಿರೋದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಮಂತ್ರಾಲಯದಿಂದ ಜಸ್ಟ್ 5 ಕಿಲೋಮೀಟರ್ಸ್ ದೂರದಲ್ಲಿದೆ. ಹಾಗೆ ಈ ದೇವಸ್ಥಾನ ಒಂದು ಗುಹೆಯಲ್ಲಿದೆ. ಹಾಗೆ ಇಲ್ಲಿ ಆಂಜನೇಯ ಸ್ವಾಮಿಗೆ 5 ಮುಖಗಳಿವೆ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಬಿಚ್ಚಲಿಗೆ ಹೋಗ್ತಾ ಇದ್ದೀವಿ. ಪಂಚಮುಖಿ ಆಂಜನೇಯ ದೇವಸ್ಥಾನದಿಂದ ಬಿಚ್ಚಲಿ ಬಂದು ಅರೌಂಡ್ 13 ಕಿಲೋಮೀಟರ್ಸ್ ಇದೆ. ಸೊ ನೀವೇನಾದರೂ ಮಂತ್ರಾಲಯ ವಿಸಿಟ್ ಮಾಡಿದಾಗ ಈ ಪ್ಲೇಸ್ನ ಮಾತ್ರ ಮಿಸ್ ಮಾಡಬೇಡಿ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್ ಅಂತ ಹೇಳಿ. ಇವಾಗ ಬಿಚ್ಚಲಿಗೆ ಬಂದಿದ್ದೀವಿ. ಇದನ್ನು 2ನೇ ಮಂತ್ರಾಲಯ ಅಂತ ಕರೀತಾರೆ. ಬಿಚ್ಚಲಿ ಇದು 2ನೇ ಮಂತ್ರಾಲಯ ಅಂತಲೇ ಪ್ರಸಿದ್ಧವಾಗಿದೆ. ಹಾಗೆ ಇಲ್ಲಿ ರಾಯರು 13 ವರ್ಷ ತಪಸ್ಸನ್ನು ಮಾಡಿದ್ರಂತೆ. ಹಾಗೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ಏಕಶಿಲಾ ವೃಂದಾವನ. ಇದನ್ನು ಅಪ್ಪಣ್ಣಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದರು. ಅಪ್ಪಣ್ಣಾಚಾರ್ಯರು ಯಾರು ಅಂತಂದರೆ ಇವರು ರಾಯರ ಪರಮ ಭಕ್ತರು ಅಂತಲೇ ಹೇಳ್ಬೋದು. ಹಾಗೆ ಅವರು ರಾಯರ ಸ್ತೋತ್ರ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಸ್ತೋತ್ರವನ್ನು ಅವರೇ ಬರೆದಿದ್ದು. ಹಾಗೆ ಈ ಜಾಗ ತುಂಗಭದ್ರಾ ನದಿಯ ದಂಡೆಯಲ್ಲಿದೆ. ಸೊ ನೋಡ್ಬೋದು ಎಷ್ಟು ಸುಂದರವಾಗಿದೆ ಈ ಜಾಗ ಅಂತ. ನೀವೇನಾದರೂ ಮಂತ್ರಾಲಯಕ್ಕೆ ಬಂದರೆ ಖಂಡಿತವಾಗ್ಲೂ ಈ ಪ್ಲೇಸ್ನ ವಿಸಿಟ್ ಮಾಡಬೇಕು. ಹಾಗೆ ಈ ಜಾಗದಲ್ಲಿ ನೀವು ಅಪ್ಪಣ್ಣ ಆಚಾರ್ಯರ ಅವರ ಮನೆ ಕೂಡ ನೋಡ್ಬೋದು ನೀವು. ಸೊ ನೋಡಿರಲ್ವ ಮಂತ್ರಾಲಯ ವಿಸಿಟ್ ಮಾಡಿದಾಗ ಮತ್ತೆ ಯಾವ ಜಾಗಗಳನ್ನ ನೀವು ನೋಡ್ಬೋದು ಅಂತ. ಫಸ್ಟು ಮಂತ್ರಾಲಯದಲ್ಲಿ ರಾಯರ ದರ್ಶನ ತೊಗೊಂಡು ಅದಾದಮೇಲೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ, ಅದಾದಮೇಲೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಅದಾದಮೇಲೆ ಬಿಚ್ಚಲಿ ವಿಸಿಟ್ ಮಾಡ್ಬೋದು. ಬಿಚ್ಚಲಿ ವಿಸಿಟ್ ಮಾಡಿ ರಿಟರ್ನ್ ಮತ್ತೆ ಮಂತ್ರಾಲಯಕ್ಕೆ ಹೋಗ್ಬೋದು. ಒಂದಿನದಲ್ಲಿ ಇಷ್ಟು ಪ್ಲೇಸಸ್ ಎಲ್ಲ ಕವರ್ ಮಾಡ್ಬೋದು. ಇವಾಗ ಬಿಚ್ಚಲಿ ಅಲ್ಲಿ ಶ್ರೀ ಚನ್ನವೀರ ಶಿವಾಚಾರ್ಯರ ಮಠ ಕೂಡ ಇದೆ. ಅದು ಕೂಡ ಅಲ್ಲೂ ಕೂಡ ಬಂದ್ವಿ. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.